ಮತ್ತೊಂದು ಸುತ್ತಿನ ಯಾತ್ರೆಗೆ ರಾಹುಲ್ ಗಾಂಧಿ ಸಜ್ಜಾಗಿದ್ದಾರೆ. ಲೋಕಸಭಾ ಚುನಾವಣೆಗೆ ಒಂದು ಕಡೆ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ. ಜನವರಿ 14ರಿಂದ ಭಾರತ್ ನ್ಯಾಯ್ ಯಾತ್ರೆ ಶುರುವಾಗುತ್ತೆ. ಜನವರಿ 14ನೇ ತಾರೀಕಿನಿಂದ ಭಾರತ್ ನ್ಯಾಯ್ ಯಾತ್ರೆ ಶುರುವಾಗುತ್ತೆ. ಇಲ್ಲಿಂದ ಎಲ್ಲಿಗೆ ಅಂತ ಹೇಳಿದ್ರೆ ಇದು ಮಣಿಪುರದಿಂದ ಮುಂಬೈವರೆಗೆ ಈ ಒಂದು ಭಾರತ್ ನ್ಯಾಯ್ ಯಾತ್ರೆ ಸಾಗುತ್ತೆ. ಎಷ್ಟು ರಾಜ್ಯಗಳು? 14 ರಾಜ್ಯಗಳನ್ನು ಈ ಬಾರಿ ಕವರ್ ಮಾಡ್ತಾ ಇದ್ದಾರೆ. ಆಗ ದಕ್ಷಿಣದಿಂದ ಉತ್ತರಕ್ಕಿತ್ತು ಪಾದಯಾತ್ರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರ ಅಂತ. ಈಗ ಅಕ್ರಾಸ್ ಇಂಡಿಯಾ ಅಂದರೆ ಈಗ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಹಾರಿಜಾಂಟಲ್ ಆಗಿ, ಈಗ ಅಡ್ಡಡ್ಡಲಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಇದನ್ನು ಕನ್ಸಿಡರ್ ಮಾಡ್ತೀವಲ್ವಾ. ಹಾಗೆ ಲೆಕ್ಕ ಹಾಕೊಂಡಾಗ 14 ರಾಜ್ಯಗಳು 85 ಜಿಲ್ಲೆ ರಾಹುಲ್ ಗಾಂಧಿ ಕವರ್ ಮಾಡ್ತಾ ಇರೋದು ಈ ಬಾರಿಯ ನ್ಯಾಯ್ ಯಾತ್ರೆಯಲ್ಲಿ. ಯಾವ್ಯಾವ ರಾಜ್ಯಗಳು? ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ, ಬಿಹಾರ, ಒಡಿಶಾ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ ಸೇರಿದಂತೆ 14 ರಾಜ್ಯಗಳಲ್ಲಿ ರಾಹುಲ್ ಗಾಂಧಿಯ ಸಂಚಾರ ಇರುತ್ತೆ. ಈಶಾನ್ಯ ಮತ್ತು ಪಶ್ಚಿಮ ರಾಜ್ಯಗಳನ್ನು ಸಂಪರ್ಕಿಸುವ ಯಾತ್ರೆ ಕೂಡ ಹೌದು. ಒಟ್ಟು ಆವಾಗ ಒಂದು 3600 ಕಿಲೋಮೀಟರ್ ನಡೆದಿದ್ದರು. ಈಗ 6200 ಕಿಲೋಮೀಟರ್ ಸಾಗುತ್ತೆ ಎರಡನೇ ಹಂತದ ಈ ಒಂದು ಯಾತ್ರೆ. ಅದು ರಾಹುಲ್ ಗಾಂಧಿ ನಡ್ಕೊಂಡೇ ಹೋಗ್ತಾರಾ? ಇಲ್ಲ, ಬಸ್ ವ್ಯವಸ್ಥೆ ಇರುತ್ತೆ. ಕಾರಣ ಟೈಮ್ ತುಂಬ ಕಡಿಮೆ ಇದೆ. ಆ ಕಾರಣಕ್ಕೆ ನಾವು ಬಸ್ಗಳನ್ನ ಬಳಸ್ತಾ ಇದ್ದೀವಿ ಇದರಲ್ಲಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ವಿಶೇಷವಾಗಿ ವೇಣುಗೋಪಾಲ್ ಅವರು ಹೇಳಿದ್ದಾರೆ, ಬಸ್ ಬಳಸ್ತೀವಿ ನಾವು, ಅಲ್ಲಲ್ಲಿ ಪಾದಯಾತ್ರೆ ಕೂಡ ಇರುತ್ತೆ. ಈ ಥರ ಇದು ಮಿಕ್ಸ್, ಇದು ಪಾದಯಾತ್ರೆನೂ ಇರುತ್ತೆ, ಇದರಲ್ಲಿ ಬಸ್ ಯಾತ್ರೆನೂ ಇರುತ್ತೆ. ತುಂಬ ಡಿಸ್ಟೆನ್ಸ್ ಜಾಸ್ತಿ ಇರೋದರಿಂದ ನಾವು ಕಡಿಮೆ ದಿನಗಳಲ್ಲಿ ಹೆಚ್ಚಿನ ಅಂತರ ಕ್ರಮಿಸಬೇಕಾಗಿರೋ ಕಾರಣದಿಂದಾಗಿ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಜನಗಳಿಗೆ ನ್ಯಾಯ ಕೊಡಿಸೋ ಉದ್ದೇಶ ಇದರ ಹಿಂದೆ ಇದೆ ಅಂತ ಕೂಡ ನಾಯಕರು ಹೇಳಿದ್ದಾರೆ. ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ್ ಇದ್ರೆ. ಸಂತೋಷ್, ಈ ನ್ಯಾಯ ಯಾತ್ರೆ ಹೇಗೆ ಸಾಗುತ್ತೆ? ಇದರ ಅಜೆಂಡಾ ಏನು, ಮೋಟೋ ಏನು ಅಂತ ಸಂತೋಷ್? ರಮಾಕಾಂತ್, ಈ ಹಿಂದೆ ಭಾರತ ಜೋಡೋ ಪಾದಯಾತ್ರೆಯನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಭಾರತ ಜೋಡೋ ಪಾದಯಾತ್ರೆ ಆರಂಭವಾದಾಗ ಇದ್ದಂತಹ ರಾಹುಲ್ ಗಾಂಧಿಗೂ ಅದಾದ ಬಳಿಕ ಇರುವಂತಹ ರಾಹುಲ್ ಗಾಂಧಿಗೂ ಅಜಗಜಾಂತರವಾದಂತಹ ಒಂದು ವ್ಯತ್ಯಾಸ ಕೂಡ ಕಂಡುಬಂತು. ಅದಾದ ಬಳಿಕ ರಾಹುಲ್ ಗಾಂಧಿಯಲ್ಲಿ ಒಬ್ಬ ಹೊಸ ನಾಯಕನನ್ನ ಕಾಣುವಂತಹ, ಬಹಳಷ್ಟು ಉತ್ತಮವಾಗಿರುವಂತಹ ಪಕ್ಷಕ್ಕೆ ಉತ್ತಮವಾಗಿ ಬಲವನ್ನು ತುಂಬುವಂತಹ ಒಂದು ನಾಯಕವನ್ನ ಕೂಡ ಕಾಂಗ್ರೆಸ್ ಪಕ್ಷ ಈಗ ನೋಡ್ತಾ ಇದೆ. ಈಗ ಎದುರು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಭಾರತ ಜೋಡೋ ಪಾದಯಾತ್ರೆಯ ರೀತಿಯಲ್ಲಿ ಮತ್ತೊಂದು ಪಾದಯಾತ್ರೆಯನ್ನು ಆರಂಭ ಮಾಡೋದಕ್ಕೆ ಕಾಂಗ್ರೆಸ್ ಈಗ ತಯಾರಿಯನ್ನು ಮಾಡ್ತಾ ಇದೆ. ಇನ್ನು ಮುಂಬರುವಂತಹ ತಿಂಗಳು 14ನೇ ತಾರೀಕಿನಿಂದ ಈ ಒಂದು ಯಾತ್ರೆ ಆರಂಭ ಆಗತ್ತೆ. ಒಟ್ಟು 14 ರಾಜ್ಯಗಳ ಮೂಲಕವಾಗಿ ಈ ಒಂದು ಪಾದಯಾತ್ರೆ ಹಾದು ಹೋಗುತ್ತೆ. 85 ಜಿಲ್ಲೆಗಳ ಮೂಲಕವಾಗಿ ಪಾದಯಾತ್ರೆಯನ್ನು ನಡೆಸಲಾಗುತ್ತೆ. ಸರಿಸುಮಾರು 6200 ಕಿಲೋಮೀಟರ್ ವರೆಗೆ ರಾಹುಲ್ ಗಾಂಧಿ ಅವರು ಕಾಲ್ನಡಿಗೆ ಹಾಗೂ ಬಸ್ನ ಮೂಲಕವಾಗಿ ಯಾತ್ರೆಯನ್ನು ನಡೆಸಲಿದ್ದಾರೆ. ಮಣಿಪುರದಿಂದ ಪಾದಯಾತ್ರೆ ಆರಂಭ ಆಗುತ್ತೆ, ಮಹಾರಾಷ್ಟ್ರದಲ್ಲಿ ಈ ಪಾದಯಾತ್ರೆ ಕೊನೆಗಾಣುತ್ತೆ. ಇನ್ನು ಈ ಪಾದಯಾತ್ರೆಯನ್ನು ಯಾವ ಕಾರಣಕ್ಕಾಗಿ ನಡೆಸ್ತಾ ಇದೆ ಕಾಂಗ್ರೆಸ್, ಅದೇ ರೀತಿಯಾಗಿ ಹೆಸರನ್ನ ಕೂಡ ನ್ಯಾಯ ಯಾತ್ರೆ ಅನ್ನುವಂತಹ ಒಂದು ಹೆಸರನ್ನ ಕೊಟ್ಟಿದೆ. ಇದನ್ನ ಕೂಡ ನೋಡಿದಾಗ ಕಾಂಗ್ರೆಸ್ನ ಅಜೆಂಡಾ ಬಹಳಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ತೀವಿ, ಯಾರ್ಯಾರು ಅತಿ ಕಡಿಮೆ ಆದಾಯವನ್ನು ಹೊಂದಿದ್ದಾರೆ ಅಂಥವರಿಗೆ ನಾವು ಪ್ರತಿ ತಿಂಗಳು 6000 ರೂಪಾಯಿ ಹಣವನ್ನು ಕೊಡುವಂತಹ ಒಂದು ಯೋಜನೆಯನ್ನ ತರ್ತೀವಿ ಅಂತ ಕಾಂಗ್ರೆಸ್ ತನ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳ್ಕೊಂಡಿತ್ತು. ಅದೇ ರೀತಿಯಾಗಿ ಪ್ರಮುಖ ಅಜೆಂಡಾ ಕೂಡ ಅದನ್ನೇ ಮಾಡಿಕೊಂಡಿತ್ತು. ಇದೀಗ ಕಾಂಗ್ರೆಸ್ ಇದೇ ಒಂದು ಅಜೆಂಡಾದ ಮೂಲಕವಾಗಿ ಪಾದಯಾತ್ರೆಯ ಉದ್ದಕ್ಕೂ ಕೂಡ ಏನು ನ್ಯಾಯ ಯೋಜನೆಯನ್ನು ಏನು ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ನ್ಯಾಯ ಯೋಜನೆಯ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಮನೆಗೆ ಅದನ್ನು ತಲುಪಿಸುವಂತಹ ಒಂದು ಕೆಲಸವನ್ನ ಕೂಡ ಕಾಂಗ್ರೆಸ್ ಮಾಡುತ್ತೆ. ಅದೇ ರೀತಿಯಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ, ಅದೇ ರೀತಿಯಾಗಿ ತೆಲಂಗಾಣವನ್ನು ಗೆದ್ದಿದ್ದೀವಿ. ತೆಲಂಗಾಣದಲ್ಲೂ ಕೂಡ ಪ್ರತಿ ತಿಂಗಳು 2000 ರೂಪಾಯಿ ಹಣವನ್ನು ಕೊಡುವಂತಹ ಯೋಜನೆಯನ್ನು ಜಾರಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಕೇಂದ್ರದಲ್ಲಿ ಸರ್ಕಾರ ಬಂದಿದ್ದೆ ಆದರೆ ನಾವು ಖಡಾಖಂಡಿತವಾಗಿ ಹಣವನ್ನು ಕೊಡ್ತೀವಿ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ದೇಶದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಅದು ಮಣಿಪುರದ ಸಮಸ್ಯೆ ಆಗಿರಬಹುದು, ಅದೇ ರೀತಿಯಾಗಿ ನಿರುದ್ಯೋಗ ಸಮಸ್ಯೆ ಆಗಿರಬಹುದು, ಅತ್ಯಾಚಾರದ ಸಮಸ್ಯೆಗಳಾಗಿರಬಹುದು, ಮಹಿಳೆಯರ ಸಮಸ್ಯೆಗಳಾಗಿರಬಹುದು, ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಜನರ ಗಮನ ಸೆಳೆಯೋದಕ್ಕೆ ಅದೇ ರೀತಿಯಾಗಿ ಮಣಿಪುರದಿಂದ ಈ ಒಂದು ಯಾತ್ರೆ ಆರಂಭ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ನಾವು ಬಹಳಷ್ಟು ಕೂಲಂಕುಷವಾಗಿ ಹಾಗೂ ಬಹಳಷ್ಟು ಗಂಭೀರವಾಗಿ ನೋಡಬೇಕಾಗುತ್ತೆ. ಬಿಜೆಪಿಗೆ ಈ ಒಂದು ವಿಷಯದಲ್ಲಿ ಸಾಕಷ್ಟು ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ಕೆಲವೇ ದಿನಗಳ ಹಿಂದೆ
87 ಮಣಿಪುರಿಗರನ್ನ ಯಾರ್ಯಾರು ಹತ್ಯೆ ಆಗಿದ್ರು ಮಣಿಪುರದ ಹಿಂಸಾಚಾರದಲ್ಲಿ ಎಲ್ಲರನ್ನೂ ಕೂಡ ಒಂದೇ ಸಂದರ್ಭದಲ್ಲಿ ಅವರ ಅಂತಿಮ ಸಂಸ್ಕಾರವನ್ನ ನೆರವೇರಿಸುವಂತಹ ಒಂದು ಕೆಲಸವನ್ನ ಮಾಡಲಾಯಿತು. ಆ ಸ್ಥಳಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅದರ ಜೊತೆಯಲ್ಲಿ ಮಣಿಪುರದಲ್ಲಿ ಏನು ಬೆತ್ತಲೆ ಪ್ರಕರಣ ನಡೆದಿತ್ತು ಆ ಒಂದು ಕುಟುಂಬವನ್ನು ಕೂಡ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಇದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳು, ಉತ್ತರ ಪ್ರದೇಶ ಆಗಿರಬಹುದು, ಅದೇ ರೀತಿಯಾಗಿ ಹಿಮಾಚಲ ಪ್ರದೇಶ ಆಗಿರಬಹುದು, ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳನ್ನು ನಾವೇನು ನೋಡ್ತಾ ಇದ್ದೀವಿ. ಸ್ಥಳೀಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ರೈತರ ಸಮಸ್ಯೆ ಆಗಿರಬಹುದು, ಅದೇ ರೀತಿಯಾಗಿ ಈ ಹಿಂದೆ ಸೈನ್ಯದಲ್ಲಿ ಬಹುದೊಡ್ಡದಾಗಿರುವಂತಹ ಒಂದು ಬದಲಾವಣೆಯಾಗಿತ್ತು, ಅಗ್ನಿವೀರ್ ಅನ್ನುವಂತಹ ಯೋಜನೆಯನ್ನು ತರಲಾಗಿತ್ತು. ಇದೇ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಒಂದು ಆಕ್ರೋಶ ಕಂಡು ಬಂದಿತ್ತು, ಅದೇ ರೀತಿಯಾಗಿ ಹೋರಾಟಕ್ಕೂ ಕೂಡ ಕಾರಣ ಆಗಿತ್ತು. ಹೀಗಾಗಿ ಯುವಕರನ್ನ ಕೂಡ ಭೇಟಿಯಾಗಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತನಾಡುವಂತಹ ಸಾಧ್ಯತೆ ಇದೆ. ರೈತರನ್ನ ಭೇಟಿಯಾಗಿ ಯಾವ ರೀತಿಯಾಗಿ ಅವರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಅದೇ ರೀತಿಯಾಗಿ ನ್ಯಾಯಯುತವಾಗಿರುವಂತಹ ಬೆಲೆಗಾಗಿ ಅವರು ಕೂಡ ಹೋರಾಟವನ್ನ ಮಾಡ್ತಾ ಇದ್ರು. ಹೀಗಾಗಿ ರೈತರ ಬೆಳೆಗಳಿಗೆ ತಕ್ಕದಾದಂತಹ ಬೆಲೆಯನ್ನ ಒದಗಿಸಿಕೊಡುವ ನಿಟ್ಟಿನಲ್ಲೂ ಕೂಡ ಅವರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.